ರಮೇಶ್ ಜಾರಕಿಹೊಳಿ ವಿರುದ್ಧದ ರೇಪ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಗೆ ಎಸ್ಐಟಿ ಇದೀಗ ಸಿದ್ಧತೆ ಮಾಡ್ಕೋತಿದ್ದಾರೆ. ತನಿಖಾಧಿಕಾರಿ ಅನುಪಸ್ಥಿತಿಯಲ್ಲೇ ವರದಿ ಸಲ್ಲಿಕೆ ಆಗುತ್ತಾ ನೋಡಬೇಕು. ಬ್ರೇಕಿಂಗ್ ನ್ಯೂಸ್. ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಅಂದರೆ ತನಿಖಾಧಿಕಾರಿಗೆ ಮಾಹಿತಿ ಇಲ್ಲದೆಯೇ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗ್ತಿದೆಯಂತೆ. ಅನಾರೋಗ್ಯದಿಂದಾಗಿ ರಜೆ ಮೇಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಸವೇಂದು ಮುಖರ್ಜಿ. ಅವರ ಅನುಪಸ್ಥಿತಿಯಲ್ಲಿ ತನಿಖಾ ವರದಿ ಸಿದ್ಧ ಆಗಿದೆ. ಎಸ್ಐಟಿ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದು ಈಗ ಬಹಳ ಕುತೂಹಲಕಾರಿ ವಿಷಯ. ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಜಾರಕಿಹೊಳಿ ಅವರ ಹೇಳಿಕೆಗೆ ಮೇಲೆ ಸಿದ್ಧವಾಗ್ತಿದೆ ರಿಪೋರ್ಟ್ ಅನ್ನೋ ಮಾಹಿತಿ. ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿರೋ ರಮೇಶ್ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಈ ತನಿಖಾ ವರದಿಯನ್ನ ಸಿದ್ಧ ಮಾಡಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಮೇಲೆ ಸಿದ್ಧವಾಗ್ತಿದೆ ರಿಪೋರ್ಟ್. ಅತ್ಯಾಚಾರ ಮಾಡಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ತನಿಖಾ ವರದಿ ಸಿದ್ಧ ಆಗಿದೆ. ಸಮ್ಮತಿ ಸೆಕ್ಸ್ ಅಂದರೆ ಒಪ್ಪಿತ ಲೈಂಗಿಕ ಕ್ರಿಯೆ, ಸಮ್ಮತಿ ಸೆಕ್ಸ್ ಅಂತ ರಿಪೋರ್ಟ್ ರೆಡಿ ಆಗ್ತಿದೆಯಾ ಅನ್ನೋದು ಈಗಿರೋ ಪ್ರಶ್ನೆ. ಹಣಕ್ಕಾಗಿ ಬ್ಲ್ಯಾಕ್ ಮೇಲ್, ಹನಿ ಟ್ರ್ಯಾಪ್ ಅಂತ ಕೇಸ್ ಏನಾದರೂ ಕ್ಲೋಸ್ ಆಗುತ್ತಾ? ಜಾರಕಿಹೊಳಿ ಅವರಿಗೆ ಕೋವಿಡ್ ಬಳಿಕ ಬದಲಾಯಿತಾ ತನಿಖೆಯ ದಿಕ್ಕು ಅನ್ನೋದು ಕೂಡ ಹಲವಾರು ಅನುಮಾನಗಳು. ಗೌರಿ ಲಂಕೇಶ್ ಅವರ ಕೇಸ್ನಲ್ಲಿ ಕೆಲಸ ಮಾಡಿದ್ದವರೇ ಇಲ್ಲಿ ಸೈಲೆಂಟ್. ತನಿಖಾ ವರದಿ ಬಳಿಕ ಕೋರ್ಟ್ನಲ್ಲೇ ಅಂತಿಮ ಹೋರಾಟ ನಡೆಯುವ ಸಾಧ್ಯತೆ ಇದೆ. ತನಿಖಾ ವರದಿ ಕೇವಲ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸೀಮಿತ ಆಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಅತ್ಯಾಚಾರ ಆಗಿರೋ ಬಗ್ಗೆ ಮೆಡಿಕಲ್ ಸಾಕ್ಷ್ಯ ಸಿಕ್ಕಿಲ್ವಂತೆ. ವಿಡಿಯೋದಲ್ಲಿ ಎಲ್ಲೂ ಕೂಡ ಬಲವಂತದ ದೃಶ್ಯಗಳಿಲ್ಲ. ಯುವತಿಯೇ ರಮೇಶ್ ಜಾರಕಿಹೊಳಿಗೆ ವಿಡಿಯೋ ಕಳಿಸಿದ್ದಳೆಂಬ ಮಾಹಿತಿ ಕೂಡ ಇದೆಯಂತೆ. ಕಾಲ್ ಡೀಟೇಲ್ಸ್ನಲ್ಲಿ ಇನ್ಕಮಿಂಗ್ ಕಾಲ್ಗಳೇ ಹೆಚ್ಚು. ಯುವತಿ ಹೆಚ್ಚು ಬಾರಿ ಕರೆ ಮಾಡಿರೋದು ಬೆಳಕಿಗೆ ಬಂದಿದೆಯಂತೆ. ನ್ಯೂಸ್ 18ಗೆ ಎಸ್ಐಟಿ ತನಿಖಾ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ಹಾಗಾಗಿ ಒಂದಷ್ಟು ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಮಧ್ಯಭಾಗ ಅದನ್ನು ತೋರಿಸ್ತಾ ಇದ್ದೀವಿ ಏನೇನೆಲ್ಲ ಅಲ್ಲಿ ಉಲ್ಲೇಖ ಆಗಿರಬಹುದು. ಒಂದಷ್ಟು ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ತನಿಖಾ ಮೂಲಗಳಿಂದ. ಹಾಗಾಗಿ ಅದು ಸಮ್ಮತಿ ಸೆಕ್ಸ್, ಬ್ಲ್ಯಾಕ್ ಮೇಲ್, ಹನಿ ಟ್ರ್ಯಾಪ್ ಅಂತ ಕೇಸ್ ಕ್ಲೋಸ್ ಆಗೋ ಸಾಧ್ಯತೆ ಇದೆಯಂತೆ. ನನ್ನ ಸಹೋದ್ಯೋಗಿ ಮಂಜುನಾಥ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಗುಡ್ ಮಾರ್ನಿಂಗ್ ಹರೀಶ್. ಒಂದು ಸೀರಿಯಸ್ ಕೇಸ್ ಶುರುವಾಯಿತು. ಇದನ್ನೆಲ್ಲೋ ಹೋಗಿ ನಿಲ್ಲುತ್ತೆ ಅಂತ ನೋಡ್ತಾ ಇದ್ವಿ. ಮತ್ತೆ ಕರೋನಾ ಮಧ್ಯ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಪಡ್ಕೊಳ್ತು. ಈಗ ಮತ್ತೆ ಆ ಕೇಸ್ಗೆ ವಾಪಸ್ ಬರ್ತಿದ್ದೀವಿ. SITಯ ಮುಖ್ಯಸ್ಥರು ಹುಷಾರಿಲ್ಲ, ರಜೆಯಲ್ಲಿದ್ದಾರೆ. ಈಗ ಏನು ನಡೀತಿದೆ, ಹೇಗಿದನ್ನು ನೋಡಬೇಕು ನಾವೀಗ ಮಂಜುನಾಥ್? ಖಂಡಿತ ಹರೀಶ್, ಎಲ್ಲ ಒಂದ್ ರೀತಿ ಕೊರೋನಾ ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಪಾಲಿಗೆ ಒಂದ್ ರೀತಿಯಂತಹ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ಹೈಕೋರ್ಟ್ ಕೂಡ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದೇ ತಿಂಗಳ ಮೇ 31ರಂದು ನೀವು ತನಿಖಾ ಹಂತದ ವರದಿಯ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂತೆ SIT ಮುಖ್ಯಸ್ಥರಿಗೆ ಒಂದು ಆದೇಶವನ್ನ ಮಾಡಿತ್ತು. ಆದ್ರೆ ಒಂದು ಕಡೆ SIT ಮುಖ್ಯಸ್ಥರು ಕಳೆದ 20 ದಿನಗಳಿಂದಲೂ ಕೂಡ ಅವರು ಅನಾರೋಗ್ಯದಿಂದ ಈಗ ಅವರು ಇನ್ವೆಸ್ಟಿಗೇಷನ್ಗೆ ಬರ್ತಾ ಇಲ್ಲ. ಆದ್ರೂ ಕೂಡ ಒಂದು ಕಡೆ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಏನೋ ಆಗ್ತಾ ಇದೆ. ಆದ್ರೆ ಸದ್ದಿಲ್ಲದೆ ರಮೇಶ್ ಜಾರಕಿಹೊಳಿಯನ್ನು ಕೂಡ ಕರೆಸಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹದ್ದು ಅತ್ಯಾಚಾರವನ್ನು ನಾನು ಮಾಡಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಈ ಅತ್ಯಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಕುರುಹುಗಳು ಕೂಡ ಸದ್ಯಕ್ಕೆ ಸಿಕ್ಕಿಲ್ಲ. ಜೊತೆಗೆ ಪ್ರಮುಖವಾಗಿ ಈ ಒಂದು ಕಬ್ಬನ್ ಪ್ರಕರಣದಲ್ಲಿ ದಾಖಲಾಗಿದ್ದಂತ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತನಿಖಾ ಹಂತದ ವರದಿಯನ್ನು ಕೂಡ 31ರಂದು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಿದ್ದಾರೆ. ಬಹುತೇಕ ಇಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂತಹ ರಿಪೋರ್ಟ್ ಕೊಡುವಂತದ್ದು ಬಹುತೇಕ ಡೌಟ್ ಆಗಿದೆ. ಯಾಕಂದ್ರೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಅತ್ಯಾಚಾರವನ್ನು ಮಾಡಿಲ್ಲ, ಆಕೆ ಪದೇ ಪದೇ ನನಗೆ ಫೋನ್ ಮಾಡ್ತಾ ಇದ್ದು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಅವರ ಮೊಬೈಲ್ ಅನ್ನ ಕಾಲ್ ಅನ್ನ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ರಮೇಶ್ ಜಾರಕಿಹೊಳಿ ಪರ್ಸನಲ್ ನಂಬರ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇದೆಲ್ಲವನ್ನು ಗಮನಿಸ್ತಾ ಹೋದಂತ ವೇಳೆ ಎಲ್ಲೋ ಒಂದ್ ರೀತಿ ಹನಿ ಟ್ರ್ಯಾಪ್ ಅನ್ನ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋದು ಅಷ್ಟೇ ಅಲ್ಲದೆ ವಿಡಿಯೋವನ್ನ ನನಗೆ ಕಳಿಸಿ ಒಂದಷ್ಟು ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ನನ್ನ ಸ್ನೇಹಿತರ ಮುಖಾಂತರವಾಗಿ ಒಂದಷ್ಟು ಹಣವನ್ನು ಕೂಡ ನಾನು ತಲುಪ್ತಿದ್ದೆ. ಪದೇ ಪದೇ ನನಗೆ ಭಾರಿ ಮೊತ್ತದ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಂತ ಒಂದು ಕಾರಣಕ್ಕೋಸ್ಕರ
ಈ ಒಂದು ಪ್ರಕರಣದಲ್ಲಿ ನನ್ಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ರಮೇಶ್ ಜಾರಕಿಹೊಳಿ ಹೇಳಿರುವಂತ ಒಂದು ಕಾರಣಕ್ಕೆ ಎಲ್ಲೋ ನಾನಾ ಆಯಾಮಗಳಲ್ಲಿ ಈ ಒಂದು ಪ್ರಕರಣ ಕೂಡ ಹೋಗ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಬಹುತೇಕ SIT ಅಧಿಕಾರಿಗಳು ಕೊಡುವಂತಹ ಒಂದು ರಿಪೋರ್ಟ್ ಏನಿದೆ ಆ ಒಂದು ರಿಪೋರ್ಟ್ ಎಲ್ಲೋ ಒಂದ್ ರೀತಿ ರಮೇಶ್ ಜಾರಕಿಹೊಳಿಗೆ ಫೇವರ್ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾರೆ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.